ಅನ್ನೋದೇ ಆದ ಇತಿಹಾಸ ಇದೆ. ಹೌದು. ಯಲಹಂಕ ಎಷ್ಟು ಹಳೆಯದು ಅನ್ನೋದಕ್ಕೆ ಶಾಸನ ಸಾಕ್ಷಿ. ಹೌದು. ಯಲಹಂಕ ಎಷ್ಟು ಸಂಪದ್ಭರಿತವಾಗಿತ್ತು ಅನ್ನೋದಕ್ಕೆ ಯಲಹಂಕ ನಾಡು ಅಂದ್ರೆ ಬೆಂಗಳೂರಿನ ರಾಜಧಾನಿ ಯಲಹಂಕ ಅಲ್ವಾ? ಹೌದು. ಹಳೆಯ ದಿನಗಳು ಮತ್ತೆ ಮರುಕಳಿಸುತ್ತವಾ ಯಲಹಂಕದಲ್ಲಿ? ಗತವೈಭವ ಖಂಡಿತ ಮರುಕಳಿಸೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ ನೀವು ನೋಡಿರ್ಬೇಕು, ಇವಾಗ ಯಲಹಂಕದಲ್ಲಿ ಒಂದು ಮನ್ವಂತರ ಸ್ಟಾರ್ಟ್ ಆಗಿದೆ. ಏನೋ ರೈತಾಪಿ ಜನಾಂಗ ಇಲ್ಲಿರ್ತಕ್ಕಂಥ ಭೂಸಂಖ್ಯಾತರು ಅವರು ಒಂದು ತನ್ನದೇ ಆದ ಒಂದು ಭವನ ಕಟ್ಟಬೇಕು, ತನ್ನದೇ ಆದ ಒಂದು ಸ್ವಂತ ಜಾಗದಲ್ಲಿ ನಾವು ನಿಲ್ಬೇಕು. ಈಗ ಎಲ್ಲಾ ಜನಾಂಗದವ್ರಿಗೂ ಇಲ್ಲಿದೆ. ನೀವು ನೋಡ್ಬೇಕು, ಹಿಂದೆ ಸಗೀರ ಮತ್ತು ಅವರೆಲ್ಲ ಆದಾಗ ಇಲ್ಲೆಲ್ಲ ಸುಮಾರು ಅವ್ರವ್ರ ಸಮುದಾಯಗಳು ಬಾರ್ದು. ಆದ್ರೆ ಇಲ್ಲಿ ಯಲಹಂಕದಲ್ಲಿ ಸೂರ್ಯನಾರಾಯಣ ಗೌಡ್ರ ಕಾಲ ಆದ್ಮೇಲೆ ಅದು ಎಸ್ ಸಿ ಆಯ್ತು. ಎಸ್ ಸಿ ಆದ್ಮೇಲೆ ಇಲ್ಲಿವರೆಗೂ 4 ಟರ್ಮ್ ಅಲ್ಲಿ ಇಲ್ಲಿ ಯಾರು ಆಗ್ಲಿಲ್ಲ. ಅದಕ್ಕೆ ಕೆಂಪೇಗೌಡ ಭವನ ಆದಿಯಾಗಿ ಕೃಷ್ಣಪ್ಪನವ್ರು ಏನ್ ಹೇಳೋರೆ, ಈ ಜಾಗದಲ್ಲಿ ನಿಂತು ಮತ್ತೆ ಹಳೆ ದಿನಗಳು ಬರ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಖಂಡಿತ ಜಯಂತಿ ಕಳೆದ ವರ್ಷ ಆಗಿತ್ತು, ಈ ವರ್ಷ ಯಾವ ರೀತಿ ಇನ್ನೂ ಚೆನ್ನಾಗುತ್ತೆ? ಕಳೆದ ವರ್ಷ ಅದಕ್ಕಿದ್ದ ವರ್ಷ ನಾವ್ ಯಲಹಂಕ ಹಳೆ ಪಟ್ಟಣದಲ್ಲಿ ಮಾಡ್ಕೊಂಡ್ ಬರ್ತಾ ಇದ್ರಿ. ಈ ಬಾರಿ ವಿಶೇಷವಾಗಿ ಈ ಭಾಗದಲ್ಲಿ ಯಲಹಂಕ ಕ್ಷೇತ್ರ ಮತ್ತು ಬ್ಯಾಟರಾಂಪುರ ಕ್ಷೇತ್ರ ಎಲ್ಲಾ ಹೋಬಳಿಯವರು ಮಾಡ್ತಾ ಇದ್ದಾರೆ. 100ಕ್ಕೆ ಇದು ಯಶಸ್ಸಾಗ್ತದೆ. ಒಕ್ಕಲಿಗರೆಲ್ಲ ಸೇರಿ ಒಂದ್ ಕಡೆ ಸೇರ್ತಕ್ಕಂಥ ಒಂದು ಕಾರ್ಯಕ್ರಮ ಆಗ್ತದೆ. ಕಾರ್ಯಕ್ರಮಕ್ಕೆ ಯಶಸ್ಸಿಗೆ ನಾವೆಷ್ಟು ಬಾಗಿನೋ ಅದೇ ರೀತಿ ಪ್ರಿಂಟ್ ಅಂಡ್ ವೈರ್ಲೆಸ್ ಮೀಡಿಯಾ ನಿಮ್ಮ ಪಾತ್ರ ಜಾಸ್ತಿ ಇರ್ತದೆ ಅಂತ ನಾನು ಅನ್ಕೊಂಡಿದ್ದೀನಿ. ಸರ್ ಹೇಳಿ ಸರ್, ಯಾವ ರೀತಿ ಸಿದ್ಧತೆಗಳು ಆಗ್ತಾ ಇದೆ? ಎಲ್ರಿಗೂ ನಮಸ್ಕಾರ. ಈ ಒಂದು ಕಾರ್ಯಕ್ರಮ ನಾವು ಸತತವಾಗಿ 1 ವಾರ 10 ದಿವಸದಿಂದ ನಾವು ಇಲ್ಲಿ ನಮ್ಮ ಸಂಘದ ಕಚೇರಿ ಒಳಗ ಎಲ್ಲ ಯಾವ ರೀತಿ ನಾವು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕು ಅಂತೇಳಿ ನಮ್ಮ ಕೃಷ್ಣಣ್ಣವ್ರ ಮುಖಾಂತರವಾಗಿ ಎಲ್ಲ ಜಾತಿ ಜನಾಂಗದವರೆಲ್ಲ ಸೇರಿ ನಾವಿಲ್ಲಿ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು. ಕೆಂಪೇಗೌಡರು ಏನ್ ನಮ್ಗ ನಾಡಿಗ ಮಾಡಿದಾರೋ ಇದು ಒಂಥರ ಗಂಡು ಮೆಟ್ಟಿದ ನಾಡು ಅಂತಾನೆ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಇದೊಂಥರ ಖುಷಿ. ಇದರಲ್ಲಿ ಯಾವುದೇ ಒಂದು ಪಕ್ಷಪಾತ ಬೇಕಾಗಿಲ್ಲ. ನಮ್ಗೆ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕು, ಒಳ್ಳೆ ಒಂದು ಕಾರ್ಯಕ್ರಮ, ಕೆಂಪೇಗೌಡರಿಗೆ ಶಾಂತಿ ಸಿಗ್ಬೇಕು ಅಂತ ಹೇಳಿ ನಾವು ಇಷ್ಟೆಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ಇದಕ್ಕ ಸಿಕ್ಕಿರಂತ ಖುಷಿ ಇವತ್ತು ನಾವೆಲ್ಲ ಖುಷಿಯಿಂದ ನಾವು ಮಾತಾಡ್ತಾ ಇದ್ರಿ. ನಾವು ಇಷ್ಟು ದಿವಸ ಏನೋ ನಮ್ಮ ಕಚೇರಿಗಳಾಗ ಸಣ್ಣ ಮಟ್ಟದಲ್ಲೇ ನಾವು ಮಾತಾಡ್ಕೊಂಡ್ ಬರ್ತಾ ಇದ್ರಿ. ಜನಗಳಿಗೆಲ್ಲ ಒಂದು ಹುಮ್ಮಸ್ ಬಂದು ಇವತ್ತು ಇಲ್ಲ ನಾವು ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕು ಅಂತೇಳಿ ನಮ್ಮ ಜನಾಂಗದವರು ಬೇರೆ ಜನಾಂಗದವರು ಎಲ್ಲ ಸೇರಿ ಜಾಗ ಮುಂಚೆ ಜಾಗ ಇರ್ಲಿಲ್ಲ, ಯಾವ್ದೋ ಒಂದು ನಾವು ಬಡಗಿ ತಗೊಂಡು ನಾವು ಮಾಡ್ಕೊಂಡ್ ಬರ್ತಾ ಇದ್ರಿ ಕೃಷ್ಣಣ್ಣವ್ರ ಅಧ್ಯಕ್ಷತೆ ಒಳಗ. ಅದಕ್ಕೂ ಮುಂಚೆ ನಮ್ ಸುರೇಶ್ ಅವ್ರ ಅಧ್ಯಕ್ಷ ಆಗಿದ್ರು. ಈ ಕಾರ್ಯಕ್ರಮ ನಿಂಗೆ ಮುಂದುವರ್ಸ್ಕೊಂಡ್ ಬರ್ತಾ ಇದ್ರಿ. ಅದಕ್ಕೂ ಒಂದು ಕಾಲ ಬಂದಿದೆ, ಈಗ ಒಳ್ಳೆ ಕಾಲ ಬಂದಿದೆ. ಈ ಕಾರ್ಯಕ್ರಮ ಯಶಸ್ವಿ ಆಗ್ಲಿ, ಎಲ್ರೂ ಕೈ ಜೋಡಿಸ್ಬೇಕು, ಯಾವುದೇ ಪಕ್ಷಪಾತ ಮಾಡಬಾರದು. ಕೆಂಪೇಗೌಡರು ಈ ನಾಡನ್ನು ಕಡಿದಂತವರು, ಗಂಡು ಮೆಟ್ಟಿನ ನಾಡಿದು. ಈ ನಾಡಿನಲ್ಲಿ ಇರೋದು ನಾವೆಲ್ಲ ಒಳ್ಳೆ ಒಂದು ಸಂತೃಪ್ತಿಯಿಂದ ಇದ್ದೀವಿ ನಾವೆಲ್ಲಾನು. ಇದನ್ನ ನಾವು ಇದೇ ರೀತಿಯಾಗಿ ಖುಷಿಯಿಂದ ಮಾಡಿ ಯಶಸ್ವಿ ಮಾಡ್ಬೇಕು. ಮುಖ್ಯಮಂತ್ರಿಗಳು ಬರ್ತಾರೆ, ಸ್ವಾಮೀಜಿಗಳು ಬರ್ತಾವ್ರೆ, ಎಲ್ಲರನ್ನು ಕರೆ ಮಾಡಿದ್ರಿ, ದೇವೇಗೌಡರನ್ನು ಕರೆ ಮಾಡಿದ್ದೀರಿ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಡ್ಕೊಂಡು ಹೋಗ್ಲಿ ಅಂತೇಳಿ ನಾವು ಆಶಿಸ್ತಾ ಇದ್ದೀರಿ. ಎಲ್ರಿಗೂ ಹೇಳಿ ನಾನು ನಮಸ್ಕಾರ ಮಾಡ್ತೇನೆ. ಸಂಘದ ಪರವಾಗಿ ಮೊದಲು ನಿಮ್ಮನ್ನ ಸ್ವಾಗತ ಮಾಡ್ತೀವಿ ಮಾಧ್ಯಮದವರಿಗೆ. ದಯವಿಟ್ಟು 1 ವಾರದಿಂದ ನಿರಂತರವಾಗಿ ನೀವು ನೋಡ್ತಾ ಇದ್ದೀರಾ ಏನಿದೆ ತಾಲೂಕಿನ ಎಲ್ಲಾ ಸಮುದಾಯದ ನಾಯಕರು. ಸಮುದಾಯ ಎಲ್ಲಿದೆ? ಬೆಂಗಳೂರು ಉತ್ತರ ತಾಲೂಕು ಒಕ್ಕಲಿಗರ ಸಂಘದಲ್ಲಿದೆ. ಈ ಕಾರ್ಯಕ್ರಮ ನಾಳೆ 27ನೇ ತಾರೀಕು ಕಾರ್ಯಕ್ರಮ ನಡೆದು ಯಶಸ್ವಿ ಆಗ್ತದೆ. ಈ ರಾಜ್ಯದ ಮುಖ್ಯಮಂತ್ರಿ ಅತ್ಯಂತ ಸಂತೋಷ ಬರಕ್ಕೆ ಒಪ್ಕೊಂಡಿದ್ದಾರೆ. ಹಾಗಾಗಿ ಸಮುದಾಯದ ಎಲ್ಲಾ ಜನರು ದಯವಿಟ್ಟು ಇಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಾಗಿ ಸಂಘದ ಪರವಾಗಿ ಪ್ರಚಾರ ಸಮಿತಿಯ ಪದಾಧಿಕಾರಿಯಾಗಿ ವಿನಂತಿ ಮಾಡ್ಕೊಂತೀನಿ. ನಿಮ್ಮ ಹೆಸರು? MN ಪಿಳ್ಳಪ್ಪ, ವಕೀಲರ ಸಂಘದ ಪ್ರಚಾರ ಸಮಿತಿಯ ಅಧ್ಯಕ್ಷನಾಗಿ ವಿನಂತಿ ಮಾಡ್ಕೊಂತೀನಿ. ಸಂಘದ ಪರವಾಗಿ ಮೊದಲು ನಿಮ್ಮನ್ನ ಸ್ವಾಗತ ಮಾಡ್ತೀವಿ ಮಾಧ್ಯಮದವರಿಗೆ. ದಯವಿಟ್ಟು 1 ವಾರದಿಂದ ನಿರಂತರವಾಗಿ ನೀವು ನೋಡ್ತಾ ಇದ್ದೀರಾ ಏನಿದೆ ತಾಲೂಕಿನ ಎಲ್ಲಾ ಸಮುದಾಯದ ನಾಯಕರು. ಸಮುದಾಯ ಎಲ್ಲಿದೆ? ಬೆಂಗಳೂರು ಉತ್ತರ ತಾಲೂಕು ಒಕ್ಕಲಿಗರ ಸಂಘದಲ್ಲಿದೆ. ಈ ಕಾರ್ಯಕ್ರಮ ನಾಳೆ 27ನೇ ತಾರೀಕು ಕಾರ್ಯಕ್ರಮ ನಡೆದು ಯಶಸ್ವಿ ಆಗ್ತದೆ. ಈ ರಾಜ್ಯದ ಮುಖ್ಯಮಂತ್ರಿ ಅತ್ಯಂತ ಸಂತೋಷ ಬರಕ್ಕೆ ಒಪ್ಕೊಂಡಿದ್ದಾರೆ. ಹಾಗಾಗಿ ಸಮುದಾಯದ ಎಲ್ಲಾ ಜನರು ದಯವಿಟ್ಟು ಇಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಾಗಿ ಸಂಘದ ಪರವಾಗಿ ಪ್ರಚಾರ ಸಮಿತಿಯ ಪದಾಧಿಕಾರಿಯಾಗಿ ವಿನಂತಿ ಮಾಡ್ಕೊಂತೀನಿ.